ನಮಾಮಿ ಶಂಕರ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಕನ್ಯಾ ರಾಶಿ ಭಗವಂತುಡಾ ಅಂತ ಹೇಳ್ತವೆ. 12ನೇ ಮನೆಯಲ್ಲಿ ಕೇತುವಿದ್ದರೆ ಗಂಗಾ ಸ್ನಾನ, ರಾಮೇಶ್ವರ ದರ್ಶನ, ದೇವಿ ದರ್ಶನ, ದೇವಿ ಕ್ಷೇತ್ರ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ, ನೋಡದ ಜಾಗಗಳೆಲ್ಲ ನೋಡ್ಕೊಂಡು ಬರತಕ್ಕಂಥ ಯೋಗವಿದೆ. ಅಲ್ಲಿ ನೋಡಿ, ಅಂದ ಕೊಡೋ 7ನೇ ಮನೆಯಲ್ಲಿ ಯಾರ್ಯಾರು ಕೂತಿದ್ದಾರೆ, ನಿಮ್ಗೆ ಯೋಗಕಾರಕ ಶುಕ್ರ, ಅವ್ರ ಜೊತೆಲಿ ಶನಿ, ಮಿತ್ರಕಾರಕ ಸೂರ್ಯ, ಲಾಭಾಧಿಪತಿ ಚಂದ್ರ. ಇನ್ನೇನು ಬೇಕೋ, ಮುಟ್ಟಿದ್ದೆಲ್ಲ ಬಂಗಾರವೇ. ಹಂಗಂತ ಹೇಳಿದ ತಕ್ಷಣ ಮಾನೇ ದಿನನೇ ಹೋಗ್ಬಿಟ್ಟು ಬಂಗಾರ ಕಳ್ತನ ಕಿಡಿಬೇಡಿ, ಕೆಲಸ ಮಾಡ್ತೀರಿ ಅಂಥದ್ದೊಂದು. ಅದರಲ್ಲೂ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇದ್ದೀರಿ, ಫ್ಯಾಂಟಾಸ್ಟಿಕ್. ನಿಮ್ಮ ಶತ್ರುಗಳು ಜಾಸ್ತಿ ಸ್ವಾಮಿ. ಕನ್ಯಾ ರಾಶಿಯವರಿಗಿಲ್ಲದಷ್ಟು ಶತ್ರುಗಳ. ನಿಮ್ಮ ಬೆಳವಣಿಗೆ ಯಾರಿಗೂ ಸಹಿಸಲ್ಲ. ನಿಮ್ಮ ಅಂದವೇ ಬೇರೆ, ನಿಮ್ಮ ಚಂದವೇ ಬೇರೆ. ಕದಡಿಸಿದೆ 2025. ಒಂದು ಚೂರು ಅಕ್ಟೋಬರಿಂದ ಉಸಿರಾಡ್ತಿದ್ದೀರಿ. ಜೂನು ಆರಂಭ ಆಗಲಿ, ಹಬ್ಬವೇ. ದೊಡ್ಡ ಹಬ್ಬಕ್ಕೆ, ಪಟ್ಟಾಭಿಷೇಕೋತ್ಸವಕ್ಕೆ ರೆಡಿಯಾಗಿ. ದೊಡ್ಡ ಜವಾಬ್ದಾರಿಗಳು ಬರ್ತವೆ ವೃತ್ತಿಯಲ್ಲಿ. ಪರಸ್ಥಳದಲ್ಲಿ ಉದ್ಯೋಗ, ಪರಸ್ಥಳದಲ್ಲಿ ಬಿಸ್ನೆಸ್ಸು, ಪರಸ್ಥಳದಲ್ಲಿ ವ್ಯಾಪಾರ. ಅದ್ಭುತವಾಗಿದೆ. ಟ್ರಾವೆಲ್ಸಲ್ಲಿ ಇದ್ದೀರಿ. ಹೂವು, ಹಣ್ಣು, ಅಲಂಕಾರ, ಬಟ್ಟೆ, ಮೇಕಪ್ಪು, ಮಾಡೆಲಿಂಗು, ತರಕಾರಿ, ಫ್ರೋಝನ್ನು, ಐಸ್ ಕ್ರೀಮು, ಹೂವುಗಳು, ಈ ಅಲಂಕಾರಿಕ ಹೂವುಗಳು, ಮದುವೆಗಳು ಮಾಡಿಸೋದು, ಅಡುಗೆಗಳು ಮಾಡಿಸೋದು, ಡಾನ್ಸ್ ಮಾಡಿಸೋದು, ಅಲ್ಲಿ ಪೌರೋಹಿತ್ಯ ಮಾಡಿಸೋದು, ವಾದ್ಯಗೋಷ್ಠಿ, ನಾದಗೋಷ್ಠಿ, ಮ್ಯೂಸಿಕ್, ಕಂಪೋಸರ್, ಇವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಇಂಜಿನಿಯರಿಂಗ್ ವಿಭಾಗದಲ್ಲಿದ್ದೀರಿ. ಆರ್ಕಿಟೆಕ್ಚರ್ ಇಂಜಿನಿಯರಿಂಗ್, ಇಂಟೀರಿಯರ್ ಇಂಜಿನಿಯರಿಂಗ್, ಡಿಸೈನ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಇಂಜಿನಿಯರಿಂಗ್ ವಿಭಾಗದ ವೃತ್ತಿಗಳು, ಕಲಾ ವಿಭಾಗದ ವೃತ್ತಿಗಳು, ಪಬ್ಬು, ಕ್ಲಬ್ಬು, ಬಟ್ಟೆ, ಗಾರ್ಮೆಂಟ್ಸು, ಮೇಕಪ್ಪು. ಅಂದವೆಲ್ಲ ನಿಮ್ಮದೇ ಈ ವರ್ಷ. ಈ ಅಂದವೆಲ್ಲ ನಿಮ್ಮದೇ. ಯಾರ್ಯಾರಿಗೆ ಅಂದ ಬೇಕು, ಕನ್ಯಾ ರಾಶಿಯವ್ರ ಪಕ್ಕದಲ್ಲಿ ನಿಲ್ಲಿಸ್ಕೊಳ್ಳಿ. ಅಂದ ಬರುತ್ತೆ, ಆರೋಗ್ಯ ಬರುತ್ತೆ, ಚೇತರಿಕೆ ಬರುತ್ತೆ. ಜೂನ್ 2 ಮೇಲೆ ಹೇಳ್ತೇನಲ್ವಾ, ನಿಮಗೊಂದು ಪ್ರಮೋಷನ್, ಪೊಸಿಷನ್, ಆನಂದಂ, ಫ್ಯಾಂಟಾಸ್ಟಿಕ್. ಆದರೆ ಒಂದು ಭೂಮಿದೊಂದು ತಲೆನೋವು, ತಯ್ಯ ತಕ್ಕ ಅಂತ ಮಾಡಿಸ್ತಾನೆ ಇದ್ದಾನೆ. ಖಂಡಿತ ಅದಕ್ಕೆ ಸಾಧಕ, ವಾಮ ಮಾರ್ಗ, ಇನ್ನೊಂದು ದೊಡ್ಡವನ್ನ ಹಿಡಿಯೋದು, ಇನ್ನೊಂದು ಹಿಡಿಯೋದು, ಈ ಥರದ್ದು ಮಾಡತಕ್ಕಂಥದ್ದು ಮಾಡಿ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ಕುಜ, ರಾಹು, ಬುಧ ನೋಡುತ್ತಿರುವುದರಿಂದ ಸ್ವಲ್ಪ ನರ್ವಸ್ ಪ್ರಾಬ್ಲಮ್, ಕೃಶ ಆಗ್ಬೋದು, ಒಂದು ಪೆಟ್ಟಾಗ್ಬೋದು. ಪೆಟ್ಟು ಬಿದ್ದ ಜಾಗಕ್ಕೆ ಮತ್ತಷ್ಟು ಪೆಟ್ಟು ಬೀಳ್ತಕ್ಕಂಥದ್ದಾಗುತ್ತೆ. ಸೊಂಟಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗುತ್ತೆ. ಜೀರ್ಣಾಂಗ ಸಮಸ್ಯೆಗಳು, ನರ್ವಸ್ ಪ್ರಾಬ್ಲಮ್ಗಳು, ಕ್ರಾಂಪಿಂಗ್ ಪ್ರಾಬ್ಲಮ್ಗಳು, ಒಂದು ಸಣ್ಣ ಸ್ಟಿಚಿಂಗ್ ಏನಾದರೂ ಆಗ್ತಕ್ಕಂಥದ್ದು, ರಕ್ತ ನೋಡ್ತಕ್ಕಂಥದ್ದಾಗುತ್ತೆ. ಫುಡ್ ಇನ್ಫೆಕ್ಷನ್ ಆಗುತ್ತೆ, ವಾಟರ್ ಇನ್ಫೆಕ್ಷನ್ ಆಗುತ್ತೆ. ಹೊರಗಡೆ ತಿನ್ನೋ ಅಭ್ಯಾಸವನ್ನು ಬಿಡಿ. ತುಂಬ ಚೆನ್ನಾಗಿದೆ. ಯಾರಿಗಾದ್ರೂ ದುಡ್ಡು ಬೇಕು ಅಂದರೆ ಕನ್ಯಾ ರಾಶಿಯವ್ರನ್ನ ಕೇಳಿ, ಬರುತ್ತೆ. ದೈವಾನುಗ್ರಹ, ಗುರುವಿನ ಅನುಗ್ರಹ. ದೇವ್ರು ಹಾಗೆ ಯಾರನ್ನೋ ಒಬ್ಬನ ಪಕ್ಕದಲ್ಲಿ ಇಟ್ಟಿರ್ತಾನಪ್ಪ, ಅಕ್ಕನಾಗಿ, ತಂಗಿಯಾಗಿ, ಅಣ್ಣನಾಗಿ, ಅಪ್ಪನಾಗಿ ಅನ್ನತಕ್ಕಂಥ ಒಂದು ಭಾವಾರ್ಥ. ಸೊ ಕನ್ಯಾ ರಾಶಿ ಬ್ಯೂಟಿಫುಲ್ ಜನ. ಏನು ತೊಂದರೆಗಳೇನೂ ಇಲ್ಲ. ಒಂದೇ 6ನೇ ಮನೆ ಅನಾರೋಗ್ಯ. ನರಸಿಂಹ ದರ್ಶನ, ನಮ್ಮ ಮೇಲುಕೋಟೆ ನರಸಿಂಹ ದರ್ಶನ, ನಮ್ಮ ಬಳೆಪೇಟೆ ನರಸಿಂಹ ದರ್ಶನ, ನಮ್ಮ ದೇವರಾಯನ ದುರ್ಗ ನರಸಿಂಹ ದರ್ಶನ, ನಮ್ಮ ಆಹೋಬಿಲ ನರಸಿಂಹ ದರ್ಶನ. ಮುಖ್ಯವಾಗಿ ಆಂಡಾಳ್ ಕ್ಷೇತ್ರಕ್ಕೆ ಹೋಗಿ ಬರಬೇಕು ಕನ್ಯಾ ರಾಶಿಯವರು. ಶುಕ್ರ ಅಷ್ಟು ಚೆನ್ನಾಗಿದೆ, ಇನ್ನಷ್ಟು ಅಭಿವೃದ್ಧಿ. ಆಂಡಾಳ್, ತಿರುಚಿ ಶ್ರೀರಂಗಂ ಅನ್ನತಕ್ಕಂಥದ್ದು ಹೋಗಿ ಬರತಕ್ಕಂಥದ್ದು ಮಾಡಿ. ವಿಲ್ಲುಪುರಂ, ಅಮ್ಮನವರು ಆಂಡಾಳು ಹುಟ್ಟಿದಂಥ ಕ್ಷೇತ್ರ, ಅಲ್ಲಿಗೆ ಹೋಗಿ ಬರ್ಲಿಕ್ಕೆ ಮಾಡಿ. ಇದೆ ಮೊದಲು ಮೀನಾಕ್ಷಿ ದರ್ಶನ, ಕಾಶಿ ವಿಶಾಲಾಕ್ಷಿ ದರ್ಶನ, ಅನ್ನಪೂರ್ಣೇಶ್ವರಿ ದರ್ಶನ. ಏನೆಲ್ಲ ಸೌಭಾಗ್ಯ. ನಿಮ್ಮ ಮನೇಲಿ ನಿತ್ಯ ತುಪ್ಪದೂಟ, 16 ಮಂದಿಗೆ ಮಾಂಗಲ್ಯ ದಾನ ಮಾಡಿಸೋದು, ಕನ್ಯಾದಾನ ಮಾಡಿಸ್ತಕ್ಕಂಥದ್ದೆಲ್ಲ ಉಂಟು. ಅದನ್ನು ಮಾಡ್ತಾ ಹೋಗಿ. ಇದೇನು ದೊಡ್ಡ ದೋಷ ಆಗತಕ್ಕಂಥದ್ದೇನಿಲ್ಲ. 6ನೇ ಮನೆ ಕುಜರಾಹು ಅಷ್ಟೇ ಅಲ್ವಾ. ಏನು ದೊಡ್ಡ ರಾಹು. ವಿಜಯ ಪ್ರಾಪ್ತಿ. ಮೂರು ಜನ ಅಲ್ಲಿ 6ನೇ ಮನೆಯಲ್ಲಿ ಕೂತಿರೋದು. ಅದನ್ನು ಗುರು ಬೇರೆ ನೋಡ್ತಿರೋದು.
ದಂಡಯಾತ್ರೆಯೇ ನಿಮಗೆ ಚೆನ್ನಾಗಿದೆ. ಕನ್ಯಾ ರಾಶಿ ಒಂದಷ್ಟು ಬಂಗಾರ ತಗೋತೀರಿ, ಒಡವೆ ತಗೋತೀರಿ, ಸೀರೆ ತಗೋತೀರಿ, ಬಟ್ಟೆ ತಗೋತೀರಿ, ಪ್ರಯಾಣ ಮಾಡ್ತೀರಿ, ವಿಮಾನಯಾನ ಮಾಡ್ತೀರಿ, ಏರ್ಲೈನ್ಸ್ ಅಲ್ಲಿ ಇದ್ದೀರಾ, ಏರ್ ಹೋಸ್ಟೆಸ್ ಆಗಿದ್ದೀರಾ, ಕಸ್ಟಮ್ಸ್ ಅಲ್ಲಿ ಇದ್ದೀರಾ, ನಾರ್ಕೋಟಿಕ್ಸ್ ಅಲ್ಲಿ ಇದ್ದೀರಾ, ಗುಪ್ತಚರ ಇಲಾಖೆಯಲ್ಲಿ ಇದ್ದೀರಾ, ರಾಜಕಾರಣದಲ್ಲಿದ್ದೀರಾ. ಅಧಿಕಾರ ನಿಮ್ಮನ್ನು ಕರೆದು ದೊಡ್ಡ ದೊಡ್ಡ ವಿಲ್ಲಾ ಪ್ರಾಜೆಕ್ಟ್ಸು, ಸಮುದ್ರಗಳ ಬಳಿ, ನದಿಗಳ ಬಳಿ ಏನೇನೋ ಮಾಡ್ತಾರಲ್ವಾ, ಈ ರೆಸಾರ್ಟ್ಸು, ವಿಲ್ಲಾಸು, ಏನೇನೋ ಸಮುದ್ರ ನೋಡುವಂಥ ಮನೆಗಳಂತೆ, ನದಿ ನೋಡೋ ಮನೆಗಳಂತೆ, ಅಂಥದ್ದೆಲ್ಲ ಏನೇನೋ ಮಾಡತಕ್ಕಂಥ ಒಂದು ಯೋಗವಿರತಕ್ಕಂಥ ಒಂದು ವರ್ಷ. ಚೆನ್ನಾಗಿರಿ, ಆಯುಷ್ಮಾನ್ ಭವ. ಏನು ತುಲಾ ರಾಶಿ ಖರ್ಚಿನ ವರ್ಷ ಬಪ್ಪ ನಿಮಗೆ ಸ್ವಲ್ಪ, ಇನ್ನೇನೂ ಅಲ್ಲ. 6ನೇ ಮನೇಲಿ ಕೂತಿದ್ದಾನೆ, ಸುಖ ಕೊಡ್ತಾನೆ, ಏನೂ ತೊಂದರೆ ಇಲ್ಲ. ಈ ಒಂದು 70 ದಿನ ಆಮೇಲೆ ನೋಡಿ ಗುರು ಬದಲಾವಣೆ, ಅದೇ 6ನೇ ಮನೆಯನ್ನ, ತನ್ನ ಸ್ವಂತ ಮನೆಯನ್ನ ನೋಡುತ್ತಾನೆ. ಬ್ಯೂಟಿಫುಲ್. ಅದರಿಂದ ವರಿ ಮಾಡತಕ್ಕಂಥದ್ದು ಬೇಡ. ಚಿತ್ರಕಲಾ ರಂಗದಲ್ಲಿರತಕ್ಕಂಥವರಿಗೊಂದು ತಲೆನೋವು ತಪ್ಪಿದ್ದಲ್ಲ, ಅವಮಾನ ತಪ್ಪಿದ್ದಲ್ಲ. ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ಮುಳುಗೋದೆ ಫಿಲಮ್ ಲ್ಯಾಂಡಿಗೆ. ಇದೆಲ್ಲ ಗೂಫಿ ದುರಂಧರು ಇಂಥವೇ ನೋಡೋದು ನಾವು. ಎಡವಟ್ಟು ಏನ್ ಕಲಿಸ್ತಾರೆ, ಗಡ್ಡ ಬಿಟ್ಕೊಂಡು ಸಿಗರೇಟ್ ಇಟ್ಕೊಂಡು ಇನ್ನೊಂದು ಯಾರಾದ್ರೂ ಉದ್ಧಾರಕ ಆಗಿರೋದು ನೋಡಿ. ಕುಡ್ತ ಅನ್ನೋದು ಮನೆನಷ್ಟೇ ಕೆಡಿಸುತ್ತೆ, ಇಲ್ಲ ಅವನ ಆರೋಗ್ಯ ಕೆಡಿಸುತ್ತೆ. ಇವತ್ತು ಟಿವಿ ಆನ್ ಮಾಡಿದವರೆಲ್ಲ ಉದ್ಧಾರಕ ಆದ ಹಾಗೆ. ಯಾವ ಸೀರಿಯಲ್ನಾದ್ರೂ ನೋಡಿ, ಮನೆ ಹಾಳು, ಎಂತೆಂತ ಅಸಹ್ಯದ ಪರಮಾವಧಿ. ಸನ್ ಟಿವಿ ನೋಡಿದವನು ಸಣ್ಣ ಲೋಕಕ್ಕೆ ಹೋಗ್ಬಿಟ್ಟ. ಉದಯ ಟಿವಿ ನೋಡಿದವನು ಉದಯಕ್ಕೆ ಮರಣ ಶಾಸ್ತ್ರ ಮಂಚ ಎತ್ತೋಳಲ್ಲ. ಕಲರ್ಸ್ ನೋಡಿದವನು ಕಲರಲ್ಲಿ ಹೋಗ್ಬಿಟ್ಟಿದ್ದಾನೆ. ಸುವರ್ಣ ಎಲ್ಲ ಕೇಳಲೇಬೇಡಿ. ಇಂಥ ಒಂದು ಕೇಡುಗೆಟ್ಟ ಝೀ ಪ್ರಪಂಚ ಆಗಿಬಿಟ್ಟಿದೆ. ಝೆಡ್ ಅದು ಕೊನೆನೇ. ಅದು ಸೀರಿಯಲ್ಗಳು ನೀವು ನೋಡಿದ್ದೀರಾ? ಕಲಾರಂಗದಲ್ಲಿ ಎಂಥ ಅಭಿವ್ಯಕ್ತಿತನ ಬರ್ತಿದೆ, ಇನ್ನಷ್ಟು ಕೀಳು ಮಟ್ಟಕ್ಕೆ ಬರುತ್ತೆ. ಆಲ್ರೆಡಿ ಬಂದಿದೆ ನೋಡಿ ಒಂದು ಪುಣ್ಯಾತ್ಮ. ಏನಪ್ಪ ಅದನ್ನ ಬೇರೆ ತಾರ್ಕಿಕವಾಗಿ ಒಪ್ಕೊಳ್ಳೋದು ನೋಡಿ. ಬೇಕು, ನಾವು ಏನನ್ನು ಬಿಟ್ಟು ಹೋಗಿದ್ದೇವೆ, ಏನನ್ನು ಕೊಟ್ಟು ಹೋಗಿದ್ದೇವೆ. ಜೋಗಿ ಬೇಡುವನು ವರವನ್ನು ಕೇಳಿದೇವಲ್ವಾ ಮಕ್ಕಳ, ಕೊಡೆ ತಾಯಿ ಜನ್ಮವನ್ನು, ಅಂತ ಒಂದು ಹಾಡು ಬರೆದಂತ ಪ್ರೇಮ್ ನೋಡಿ. ಮನುಷ್ಯ ಬದಲಾಗೋದು, ಪರಿಭ್ರಮಣ, ಇಂಥ ಒಂದು ಭ್ರಮೆಗಳಿಗೆ ಇಂಥದ್ದು ಮಾಡಿಬಿಟ್ರೆ ಜನ ನೋಡ್ಬಿಡ್ತಾರೆ, ಇಂಥದ್ದು ಮಾಡಿಬಿಟ್ರೆ ದುಡ್ಡು ಬಂದ್ಬಿಡುತ್ತೆ. ಖಂಡಿತ ಅಂತ ವ್ಯಕ್ತಿ ಅಲ್ಲ ಅದು. ಈ ಭ್ರಮೆಗಳಿಗೆ ಎಳಕೊಂಡು ಹೋಗಿ ನಿಲ್ಸಿರೋದು ಅಷ್ಟೇ. ನೋವು ಕೊಡುತ್ತೆ. ಸೊ ಕಲಾವಿದರು ಅಂಥದ್ದೊಂದು ಪ್ರೊಡಕ್ಷನ್ ಹೌಸು, ಥಿಯೇಟ್ರ್ ಇಟ್ಕೊಂಡಿರೋನು ಗೋವಿಂದ. ಥಿಯೇಟ್ರ್ ಇಟ್ಕೊಂಡಿರೋನು. ಆಮೇಲೆ ಬೇಜಾರು ಮಾಡ್ಕೋಬೇಡಿ, ತುಂಬ ದೊಡ್ಡ ಲಿಕ್ಕರ್ ಶಾಪ್ಗಳು, ಪಬ್ಬು, ಕ್ಲಬ್ಬು, ಹೈ ರಿಟರ್ನ್ಸ್ ಬರುತ್ತೆ ಅಂದವ್ರು ಖಂಡಿತ ಇಲ್ಲ. ಗೋವಿಂದಾಯ ನಮಃ. ಆದರೆ ಆ ಬಿಸ್ನೆಸ್ ಜಾಸ್ತಿ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಗಲ್ಲಿ ಮೇಲೆ ನಾನು ಮೊನ್ನೆ ಕಾಶಿಗೆ ಹೋಗಿದ್ದೀನಿ, ಅಲ್ಲಿ ಕೇಳ್ತಾರೆ ವಾರಣಾಸಿನಲ್ಲಿ, ಕ್ಯಾ 100 ಮೀಟರ್ ಮೇ ದೇವಸ್ಥಾನ ಇದೆಯೋ ಇಲ್ವೋ, ತೀರ್ಥ ಸ್ನಾನ ಇದೆಯಂತೆ ನಿಮ್ಮ ಬೆಂಗಳೂರಲ್ಲಿ ಅಂತ. ಏನ್ ಹೇಳ್ತೀರಿ? ಡಿಸ್ಕೋಥೆಕ್ಕೆಲ್ಲ ಇದೆಯಂತೆ, ಪಬ್ಬೆಲ್ಲ ಇದೆಯಂತೆ ಅಂತ. ಪಬ್ಬ ಆಪ್ ಕಾರತ್ತೆ ಅಂತ ಹಾಕೊಂಡು ಗೂಗಲಲ್ಲಿ ತೋರಿಸ್ತಾರೆ. आपका कम्युनली में चलता है, रात 1 बजे तक डांस बार चलता है, आप क्या जानते हैं? नहीं जानते? हाँ, हम तो प्रवचन में बैठे रहते हैं, ये डांस बार के बारे में हम क्या जाने आते हो. ಇಂಥದ್ದಾಗ್ಬಿಟ್ಟಿದೆ. ಇನ್ನು ಅಂಥದ್ರ ಒಂದು ವ್ಯಾಪಾರ ವ್ಯವಹಾರಗಳು ಜಾಸ್ತಿ. ತುಲಾ ರಾಶಿಯವ್ರ ಅಂಥದ್ರಲ್ಲಿ ಏನಾದ್ರೂ ಇದ್ರೆ ದುಡ್ಡು ಮಾಡ್ತೀರಿ, ಬಟ್ ಅಂಥದ್ದೇ ಟ್ಯಾಕ್ಸ್ಗಳು, ಇನ್ನೊಂದು ಅನ್ನತಕ್ಕಂಥ ಒಂದು ವ್ಯಯ ಆಗತಕ್ಕಂಥ ಒಂದು ಭಾವ. ಈ 70 ದಿನ ಸ್ವಲ್ಪ ನೋಡ್ಕೊಂಡು ಎಕ್ಸ್ಪೋರ್ಟ್ ಇಂಪೋರ್ಟ್ ಅಲ್ಲಿ ಇದ್ದೀರಿ, ಬಂಗಾರ ಬೆಳ್ಳಿ ಆಭರಣ ಮುತ್ತು ನವರತ್ನಗಳ ಒಂದು ಇದರಲ್ಲಿದ್ದೀರಿ, ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಿ, ಇಂಜಿನಿಯರಿಂಗ್ ಲೈನಲ್ಲಿದ್ದೀರಿ, ಪೊಲೀಸ್ ಇಲಾಖೆಯಲ್ಲಿದ್ದೀರಿ. ಒಂದು ಸಣ್ಣ ತೊಳಲಾಟಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ತಾಯಿ ಕಡೆ ನೋಡ್ಕೊಳ್ಳಿ, ತಂದೆ ಕಡೆ ನೋಡ್ಕೊಳ್ಳಿ, ಸ್ವಲ್ಪ ಮಾನಸಿಕ ಆರೋಗ್ಯದ ಕಡೆ ಒಂದು ಸ್ವಲ್ಪ ನೋಡ್ಕೊಳ್ತಕ್ಕಂಥದ್ದು ಮಾಡ್ಕೊಳ್ಳಿ. ಅತಿ ಬುದ್ಧಿ ಟ್ರೇಡಿಂಗ್ ಮಾಡ್ಲಿಕ್ಕೆ ಹೋಗಬೇಡಿ. ಇನ್ವೆಸ್ಟ್ಮೆಂಟು ಬೇರೆ ದಿಢೀರ್ ದುಡ್ಡು ಅನ್ನತಕ್ಕಂಥದ್ದು ಮಾಡಿಬಿಡೋಣ ಅನ್ನತಕ್ಕಂಥದ್ದು ಬೇಡ. ಬಾಟ್ ದುಡ್ಡಿಗೆ ಲಕ್ಷ್ಮೀ ಕಟಾಕ್ಷ. ಈ ವರ್ಷ ದುಡ್ಡು ಯಾರಿಗೂ ಬರೋದಷ್ಟು ದುಡ್ಡು ನಿಮಗೆ ಬರುತ್ತೆ. ಆದರೆ ತಮಾಷೆ ಏನು ಗೊತ್ತಾ, ಒಂದು 20,000 ಬರುತ್ತೆ ಅಂದ್ರೆ 30,000 ರೆಡಿ ಖರ್ಚು ಇರ್ತಕ್ಕಂಥದ್ದು ಇರುತ್ತೆ. ನೀವು ಹಾಗೆ ತಳಮಳ
ದೂರದ ಪ್ರಯಾಣ, ಅನವಶ್ಯಕ ಖರ್ಚುಗಳನ್ನು ಮಾಡದೇ ಇದ್ದರೆ ಸ್ವಲ್ಪ ಉತ್ತಮ ಅನ್ನತಕ್ಕಂಥದ್ದು. ಕನ್ಸ್ಟ್ರಕ್ಷನ್ ಲೈನಲ್ಲಿದ್ದೀರಿ, ಇಂಜಿನಿಯರಿಂಗ್ ಲೈನಲ್ಲಿದ್ದೀರಿ, ಮೆಷಿನರಿ ಲೈನಲ್ಲಿದ್ದೀರಿ, ಲೇಬರ್ ಮ್ಯಾನೇಜ್ಮೆಂಟಲ್ಲಿದ್ದೀರಿ, ಲೀಗಲ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೀರಿ, ನೀರಾವರಿ ಇಲಾಖೆಯಲ್ಲಿದ್ದೀರಿ, ಈ ಒಂದು ರಿಯಲ್ ಎಸ್ಟೇಟ್ ಭಾವಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿದ್ದೀರಿ, ಇಂಜಿನಿಯರಿಂಗ್ ಕೆಲಸ, ಆರ್ಕಿಟೆಕ್ಚರ್ ಕೆಲಸ, ಡಿಸೈನರ್ ಕೆಲಸ, ಸರ್ವೇಯರ್ ಕೆಲಸ, ಸಬ್ ರಿಜಿಸ್ಟ್ರಾರ್ ಕೆಲಸ, ಇಂಥವುಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ. ಆಮೇಲೆ ಬೆಳ್ಳಿ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ವಸ್ತ್ರಗಳ ಡಿಸೈನು, ಮಡಿವಾಳ ವೃತ್ತಿ, ಆಮೇಲೆ ಕೇಶಾಲಂಕಾರ ವೃತ್ತಿ, ಕಟಿಂಗ್ ಶಾಪ್ ಇಟ್ಕೊಂಡಿದ್ದೀರಾ, ಮೇಕಪ್ಗೆ ಸಂಬಂಧಪಟ್ಟಂಥ ವೃತ್ತಿ ವ್ಯವಹಾರಗಳು, ಹಣ್ಣುಗಳು, ಹೂವುಗಳು, ರಸಾಯನ ಪದಾರ್ಥಗಳು, ಅತ್ತರು, ಸುಗಂಧ, ಸೆಂಟು, ಆಮೇಲೆ ಮಣಿಗಳು, ವಿಧ ವಿಧವಾದಂಥ ರುದ್ರಾಕ್ಷಿಗಳು, ಗಂಧಿಗೆ ವಸ್ತುಗಳು, ಆಮೇಲೆ ಸ್ಟೀಲು, ಸಿಮೆಂಟು, ಇಟ್ಟಿಗೆ, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಇವುಗಳಿಗೆ ಸಂಬಂಧಪಟ್ಟಂತ ವೃತ್ತಿ ವ್ಯಾಪಾರ ವ್ಯವಹಾರ ತೊಡಗಿಸ್ಕೊಂಡಿರ್ತಕ್ಕಂಥ ತುಲಾ ರಾಶಿಯವರಿಗೆ ಬ್ಯೂಟಿಫುಲ್ ಆಗಿರತಕ್ಕಂಥ ಒಂದು ವರ್ಷವಾಗಿರುತ್ತದೆ. ಯೋಚನೆ ಮಾಡಬೇಡಿ. ಸ್ವಲ್ಪ ಕಷ್ಟಪಟ್ಟು ಜಮೀನೊಂದು ತೆಗೆದುಕೊಳ್ಳುವಂತ ಯೋಗ ಇದೆ. ಬಟ್ ಪ್ಲಾಂಟೇಶನ್ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ. ತೆಂಗು ಹಾಕ್ಬೋದು, ತುಂಬಾ ದೊಡ್ಡದಾಗಿ ಬೇಡ. ಒಂದು ಸಣ್ಣ ಪುಟ್ಟದಾಗಿ ಫಾರೆಸ್ಟ್ ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತ ಒಂದು ಪ್ರಯತ್ನ ಮಾಡತಕ್ಕಂಥದ್ದು ಮಾಡಿ. ಅಂದ್ರೆ ಈ ಒಂದು ಹುಣಸೆ, ಮಾವು, ಹಲಸು, ಸ್ವಲ್ಪ ತೆಂಗು, ಸ್ವಲ್ಪ ನುಗ್ಗೆ, ಇಂಥದ್ದು ಹಾಕೊಳ್ತಕ್ಕಂಥದ್ದು. ನುಗ್ಗೆಗೆ ಬಂಪರ್ ಬೆಳೆ ಬರತಕ್ಕಂಥದ್ದು ಆಗುತ್ತೆ. ಒಂದು ಕಟ್ಟು 30 ರೂಪಾಯಿ ಬಳಸ್ತಾರೆ. ಒಣಗಿಸಿದ್ರೆ ಇಷ್ಟು ಬರೋಲ್ಲ, ಬೋಗಸೆ ಕೂಡ ಬರೋಲ್ಲ. ನುಗ್ಗೆ ಸೊಪ್ಪು ಮಾರುವವರಿಗೆ ಬಂಪರ್. ನೋಡಿ ರೈತರುಗಳೇ, ನಮ್ಮ ಬೆಂಗಳೂರಲ್ಲಿ ಕೊರೋನಾ ಬಂದ ಮೇಲೆ ಯಾರಿಗೂ ಸತ್ವೇ ಇಲ್ಲ. ಕುಜರಾವ್ ನೋಡಿ, ಸತ್ತು ಶಕ್ತಿನೇ ಇಲ್ಲ. ದ ಬ್ರೇಕಿಂಗ್ ನ್ಯೂಸ್ ಈಸ್ ಜನಗಳಿಗೆ ಮಂಡಿ ನೋವು, ಮೂಳೆ ನೋವು, ಸೊಂಟ ನೋವು, ನಪುಂಸಕತ್ವವು ಬಂದ್ಬಿಟ್ಟಿದೆ. ತಪ್ಪು ತಿಳ್ಕೊಬೇಡಿ. ಅವ್ರಿಗೆ ಆ ದೇಹದ ಮೇಲೆ ಇಲ್ಲವೇ ಇಲ್ಲ ಭಾವ. ಇದನ್ನು ಹೇಳ್ತಾರೆ, 4 ದಿನ ಕಿ ಚಾಂದ್ ಪೂರ ಮೈನಾ ಅಂಧೇರ ರಾತ್ರಿ. ಯಾರನ್ನು ಕೇಳಿದ್ರು ದುಡಿಯೋದು ನೈಟ್ ಶಿಫ್ಟ್ ಡ್ಯೂಟಿಗಳು, ಇನ್ನು ಏನೇನೋ ಆಗ್ಬಿಟ್ಟಿದೆ ಮಕ್ಕಳೇ. ಮೆಗ್ನೀಷಿಯಂ ಪ್ರಾಡಕ್ಟ್ ಆಫ್ ನುಗ್ಗೆಕಾಯಿ, ನುಗ್ಗೆ ಸೊಪ್ಪು ಫ್ಯಾಂಟಾಸ್ಟಿಕ್, ಆರ್ಗ್ಯಾನಿಕ್ ಆಗಿ ಬೆಳೆಯುತ್ತೆ. ರೈತರೇ ದುಡ್ಡು ಮಾಡಬೇಕು ಅಂದ್ರೆ ಸತ್ಯವಾಗ್ಲೂ ಹೇಳ್ತಾನೆ. ನೋಡಿ, ತುಂಬಾ ಎಕ್ಸ್ಪರ್ಟ್ಗಳಿದ್ದಾರೆ. ಮಧುರೈನಲ್ಲಿ ಇಲ್ಲ ತಿರುಚಿನಲ್ಲಿ ಇರಬೇಕು. ನುಗ್ಗೆಕಾಯಿಗೆ ಸಂಬಂಧಪಟ್ಟಂತ ಒಬ್ಬ ದೊಡ್ಡ ರೈತರು ಇದ್ದಾರೆ. ಕಡಿಮೆ ಅಂದ್ರೂ 100ಕ್ಕೂ ಮೀರ್ಪಟ್ಟಂತಹ ಒಂದು ತಳಿಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥ ಅದ್ಭುತವಾದಂಥ ರೈತ ಇದ್ದಾರೆ. ದಟ್ ಜೆಂಟಲ್ಮ್ಯಾನ್. ಟಚ್ ಮಾಡಿ ನೋಡಿ. ನುಗ್ಗೆ, ಆಮ್ಲ, ಇಂಥದ್ದು, ನೇರಳೆ, ಅದ್ಭುತ ಬೆಳೆಗಳು ನೋಡಿ. ಚೆನ್ನಾಗಿದೆ. ದೂರ ಪ್ರಯಾಣ ಎಚ್ಚರಿಕೆ, ಹಿರಿಯರ ಆರೋಗ್ಯದ ಕಡೆ ಒಂದು ಸಣ್ಣ ಎಚ್ಚರಿಕೆ. ದೊಡ್ಡ ತೊಂದರೆಗಳೇನು ಬರಲ್ಲ, ಖರ್ಚುಗಳಷ್ಟೇ. ತುಲಾ ರಾಶಿಯವ್ರು ಬೇರೇನು ಗಾಬರಿ ಪಡ್ಬೇಡಿ. ಚೆನ್ನಾಗಿ ಎಂಜಾಯ್ ಖರ್ಚು ಮಾಡ್ತೀರಿ. ಕ್ರೆಡಿಟ್ ಕಾರ್ಡ್ ಇಟ್ಕೊಂಡು ಹೋಗಬೇಡಿ. ಸುಮ್ಮನೆ ನಾ ಹೇಳಿದ್ದೀನಲ್ವಾ, ಒಂದು 7 ವರ್ಷ ಆದ್ರೆ ಆದಷ್ಟು 2031 ಸಿಕ್ಕಾಬಟ್ಟೆ ಖರ್ಚುಗಳು ಯಾವ ರಾಶಿ ಮಾಡಬೇಡಿ. ಅನಗತ್ಯ. ನಿಮ್ಮದೊಂದು ಬಜೆಟ್ 1 ಕೋಟಿ ಮನೆ ಅಂದರೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ಬಿಡಿ. 5 ಕೋಟಿ ಮನೆ ಅಂದರೆ 1 ಕೋಟಿ ಎಲ್ಲಾದರೂ ಪ್ಲಾನ್ ಮಾಡೋಣ. ಉಳಿತಾಯ ಇಲ್ಲ ಅಂದ್ರೆ ಶುಕ್ರ ಅಲ್ಲಿ ಮೀನದಲ್ಲಿ ಬದ್ದಿದ್ದಾನೆ ಅಂದ್ರೆ ಎಲ್ರೂ ದುಡ್ಡು ಗೋವಿಂದ. ತಗೊಂಡೋಗಿ ರಸ ಬೆಳ್ಳಿ ಲೋಟದಲ್ಲಿ ಕುಡಿಬೇಕು ಅನ್ನಿಸ್ತಕ್ಕಂಥದ್ದು ಮಾಡಿಸ್ತಾನೆ. ಎಚ್ಚರಿಕೆ.